ನೀವೇಂತಕ್ಕೆ ಪ್ರೈಮ್ ಮಿನಿಸ್ಟರ್ ಕರ್ಸ್ಬಿಟ್ಟು ಎಲ್ಲ ಕಡೆಯಿಂದ ಭಾಷಣ ಮಾಡ್ತಿದ್ರಿ? ನೀವ್ಯಾಕೆ ನೀವು ಅಧಿಕಾರ ಇದ್ದಾಗ ಎಲ್ಲ ಕಡೆ ದೊಡ್ಡ ದೊಡ್ಡ ಸಮಾವೇಶಗಳನ್ನ 5 ಕೋಟಿ 6 ಕೋಟಿ ಖರ್ಚು ಮಾಡ್ಬಿಟ್ಟು ಕಾರ್ಯಕ್ರಮ ಮಾಡಿದ್ರಿ? ಒಂದು ಕೆಂಪೇಗೌಡರಿಂದ ಇದನ್ನ ಮಾಡೋದು 5 ಕೋಟಿನೋ 6 ಕೋಟಿನೋ 7 ಕೋಟಿನೋ ಖರ್ಚು ಮಾಡಿದ್ದಾರೆ. 106 ಕೋಟಿ ರೂಪಾಯಿ ಬಂಡವಾಳ ಹಾಕಿದ್ದಾರೆ. ಇರ್ಲಿ, ಏರ್ಪೋರ್ಟ್ ಅವರೇ ಮಾಡ್ತಿದ್ದ, ಅದು ಬೇರೆ ವಿಚಾರ, ನನಗೆ ಚರ್ಚೆ ಹೋಗಿಲ್ಲ. ಇಂಥ ಬೇಕಾದಷ್ಟೆಲ್ಲ ನೀವು ಕೂಡ ಚುನಾವಣೆ ಮುಂಚಿನ ಮಾಡ್ತೀವಿ. ನಮಗೆ ಇವತ್ತು ಚುನಾವಣೆ ಇಲ್ಲ, ಆದ್ರೂ ಕೂಡ ಜನರಿಗೆ ನಮ್ಮ ಏನಾದ್ರು ತಿಳುವಳಿಕೆ ಬೇಕಾದ್ರೆ, ನಾವೇನಾದ್ರು ತಪ್ಪು ಮಾಡ್ತಾ ಇದ್ರೆ ನಮ್ಮ ಜನರಿಗೆ ಮುಟ್ಟಿದ್ಯಾ ಇಲ್ವಾ ಇದನ್ನ ನಾವು ಗ್ಯಾರಂಟಿ ಸಮಿತಿಗಳು ಕೂಡ ನಾವು ಮಾಡಿದ್ದೇವೆ. ಅವರು ಕೂಡ ನಾವು ಈ ಸಂದರ್ಭದಲ್ಲಿ ಗ್ಯಾರಂಟಿ ಸಮಿತಿಗಳಿಗೆ ಏನಾಗ್ಬೇಕು, ಏನ್ ವಿಚಾರ ಇದೆ, ಇನ್ನೇನಾದ್ರು ತಿಳ್ಕೊಳ್ಳೋದಿದ್ಯಾ, ಇನ್ನೇನಾದ್ರು ಸರಿ ಮಾಡೋದಿದ್ಯಾ, ಅದೆಲ್ಲ ಕೂಡ ಜವಾಬ್ದಾರಿಯನ್ನು ಕೂಡ ನಾವು ವಹಿಸಿದ್ದೇವೆ. ಈಗ ಸಣ್ಣ BPL ಕಾರ್ಡ್ ವಿಚಾರದಲ್ಲಿ ಬೇಕಾದಷ್ಟು ನಾವು ಕೆಲವರೆಲ್ಲ ಗೌರ್ಮೆಂಟ್ ಅಫಿಷಿಯಲ್ಸ್ ಬೇರೆ ಬೇರೆ ದೊಡ್ಡ ರೈತರುಗಳೆಲ್ಲ ತಗೊಳ್ತಾ ಇದ್ದಾರೆ. ನಾವು ಅದನ್ನ ಸರಿ ಮಾಡಬೇಕು ಅಂತೇಳಿ ಸೆಂಟ್ರಲ್ ಗೌರ್ಮೆಂಟ್ ಅವರು ನಮ್ಗೆ ನಾರ್ಮ್ಸ್ ಕೊಟ್ಟಿದ್ದಾರೆ. ಆ ನಾರ್ಮ್ಸ್ ಪ್ರಕಾರ ನಾವು ಅದಕ್ಕೆ ಒಂದು ಗೈಡ್ಲೈನ್ಸ್ ಕೊಡ್ತಾ ಇದ್ದೀವಿ. ಅದಕ್ಕೆ ಏನ್ ದೊಡ್ಡ ಬಡವರ ಹೊಟ್ಟೆ ಮೇಲೆ ಕಲ್ಲು ಹೊಡೆದಿರ್ತೀರಿ ಅಂತ ಕೊಟ್ಟಿರೋದು ಸೆಂಟ್ರಲ್ ಗೌರ್ಮೆಂಟ್. ಆ ಪ್ರಕಾರ ನಾವು ಕೆಲಸ ಮಾಡ್ಬೇಕಾಗ್ತದೆ. ಎಲ್ಲಿ ಅನ್ಯಾಯ ಆಗಿದೆ ಅವ್ರಿಗೆಲ್ಲರೂ ಕೂಡ ಯಾರು ಬಡವರು ಇದ್ದಾರೆ ಅವ್ರಿಗೆಲ್ಲ ಕೂಡ ನಾವು ಸರಿ ಮಾಡಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ. ಹೀಗೆ ಇವತ್ತು ನಾವು ಈ ಸಂದರ್ಭದಲ್ಲಿ ಎಲ್ಲರನ್ನ ಕಲ್ಯಾಣಕ್ಕೋಸ್ಕರ ಈ ಸರ್ಕಾರ ಬದ್ಧವಾಗಿದೆ. ಅದಕ್ಕೆ ಜನರಿಗೆ ಪ್ರತಿ ಜಿಲ್ಲೆಗೂ ಇಲ್ಲಿಗೆ ನಾವು ಇಲ್ಲಿ ಮುಗಿಸುದಿಲ್ಲ. ಯಾರ್ಯಾರೋ ಬೆಂಬಲ ಕೊಡ್ಬೋದು, ನೀವು ಬೆಂಬಲ ಕೊಡಿ, ನಮ್ದೇನು ಅಭ್ಯಂತರ ಇಲ್ಲ. ನಾವು ಯಾರು ಅದಕ್ಕೆ ತಕರಾರು ಮಾಡೋಕ್ಕಾಗಲ್ಲ. ಯಾರು ಬೇಕಾದ್ರೂ ಬೆಂಬಲ ಕೊಡ್ಬೋದು. ನಾವು ಮಾಡೋಂಥ ಒಳ್ಳೆ ಕೆಲಸಕ್ಕೆ ನೀವು ಮಾಡಿ, ನಾವು ಮಾಡೋ ತಪ್ಪು ಮಾಡಿದ್ರೆ ಟೀಕೆ ಮಾಡಿ ನಾವು ತಿದ್ದುಕೊಳ್ಳೋಕ್ಕೂ ಕೂಡ ನಾವು ತಯಾರಿದ್ದೇವೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೇನೆ. ನಮ್ಮೆಲ್ಲ ನಾಯಕರುಗಳು ಕೂಡ ಇದ್ದಾರೆ. ಇನ್ನ ಹಳ್ಳಿಗೆ ಹೋಗಿ ಜನರನ್ನ ಕರ್ಕೊಂಡು ಬಂದು ಹೆಚ್ಚಿಗೆ ಸೇರಿಸಿ ನಾವೆಲ್ಲ ಸೇರಿ ನಮ್ಮ ಆಚಾರ ವಿಚಾರನ ನಾವು ತಿಳಿಸ್ಬೇಕಾಗಿದೆ. ಮಾಧ್ಯಮ ಸ್ನೇಹಿತರು ಕೂಡ ನೀವು ಕೂಡ ನಮ್ಗೆ ಹೆಚ್ಚಿಗೆ ಮಾರ್ಗದರ್ಶನ ಕೊಡ್ತಾ ಇದ್ದೀರಿ. ಎಲ್ಲರಿಗೂ ಸಮಾಧಾನ ಆಗ್ತಾ ಇರ್ಬೋದು, ಆದ್ರೂ ಪರವಾಗಿಲ್ಲ. ನಮ್ಮಲ್ಲಿ 10 ಜನಕ್ಕೆ 4 ಜನ ನಮ್ಗೆ ನಮ್ಮ ಪರವಾಗಿ ಏನ್ ವಿಚಾರ ಇದೆ ಅನ್ನೋದು ಜನರಿಗೆ ಮುಟ್ಟಿಸುವಂತ ಕೆಲಸವನ್ನು ಮಾಡ್ತಾರೆ. ನೀವು ಟೀಕೆ ಮಾಡಿದಾಗ ನಾವು ತಿದ್ಕೊಳ್ಳೋಕೆ ಕೂಡ ನಾವು ಸಿದ್ಧವಾಗಿದ್ದೀವಿ. ಇದು ನಮ್ಮ ಪಕ್ಷದ ಒಂದು ಬದ್ಧತೆ. ಸೊ ಹಂಗೆ ಬಸವಣ್ಣವರ ಸಿದ್ಧಾಂತ, ನಮ್ಮ ಸಿದ್ಧಾಂತ, ಸಂವಿಧಾನ ಸಿದ್ಧಾಂತ ಇವೆಲ್ಲ ನಾವೆಲ್ಲ ಒಂದೇ. ಸರ್ವದಕ್ಕೂ ಸಮಬಾಳು ಸಮಪಾಳು. ಅದಕ್ಕೆ ಕೆಲವು ಸ್ವಾಭಿಮಾನಿಗಳು ಅವರು ಪಕ್ಷಗಳಲ್ಲಿ ಗುರುತಿಸಿಕೊಂಡೇ ಹೋದ್ರು ಕೂಡ ನಾವು ಮುಖ್ಯಮಂತ್ರಿಗಳ ಸರ್ಕಾರದಿಂದ ಗುರುತಿಸಿಕೊಳ್ಬೇಕು. ಸರ್ಕಾರ ಮಾಡುವಂತ ಒಳ್ಳೆ ಕೆಲಸಕ್ಕೆ ನಾವು ಕೂಡ ಶುಭ ಹಾರೈಸಬೇಕು ಅಂತ ಹೇಳಿ ಇವತ್ತು ನಮ್ಮ ಜೊತೆ ಅವರು ಸೇರಿದ್ದಾರೆ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಅವರೆಲ್ಲ ನಾನು ಅಭಿನಂದಿಸ್ತೇನೆ. ಇನ್ನು ಬೇರೆ ಏನೇ ವಿಚಾರ ಇದ್ದು ಕೂಡ ಪಕ್ಷ ಇವತ್ತು ಕೆಲಸ ಮಾಡ್ತಾ ಇದೆ. ಇದ್ರ ಜೊತೆಗೆ 100 ವರ್ಷ ಆಗಿದೆ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿ. ಅದು ಈಗಾಗಲೇ 26ನೇ ತಾರೀಕು 27ನೇ ತಾರೀಕು ಡಿಸೆಂಬರ್ನಲ್ಲೂ ಕೂಡ ನಾವು ಅದಕ್ಕೆ ಕಾರ್ಯಕ್ರಮವನ್ನು ನಿರ್ವಹಿಸಿದ್ದೇವೆ. ಇವತ್ತು ಸಾಯಂಕಾಲ ಗಾಂಧಿ ಭವನದಲ್ಲಿ ಒಂದು ಸಭೆ ಕೂಡ ಇದೆ. ನಾನು ಈಗ ಅದನ್ನ ಡಿಬೇಟ್ ಮಾಡಕ್ಕೆ ನಾನು ಹೋಗುದಿಲ್ಲ. ಸೊ ಇದು ಮುಖ್ಯವಾಗಿ ಇವತ್ತು ನಮ್ಮ ಸಮಾವೇಶ ಏನಿದೆ ಆ ಸಮಾವೇಶ ವಿಚಾರದಲ್ಲಿ ತಿಳಿಸಿ ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಮುಖಂಡಗಳಿಗೆ ಉತ್ಸಾಹ ತುಂಬಲು ನಾನು ಇಲ್ಲಿ ಬಂದಿದ್ದೇನೆ. ಜೊತೆಗೆ ಯಾವ ರೀತಿ ಅರೇಂಜ್ಮೆಂಟ್ಸ್ ಆಗಿದೆ, ನನ್ನಿಂದ ಏನಾದ್ರು ಮಾರ್ಗದರ್ಶನ ಬೇಕಾ ಅನ್ನೋದೆಲ್ಲ ತಿಳಿಸ್ಲಿಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೇನೆ. ಸೊ ಎಲ್ಲ ಕಣ್ಣಲ್ಲಿ ನನಗೆ ಏನ್ ಬೇಕು ನಾನು ನೋಡಿದ್ದೇನೆ. ನೋಡಾದ್ರೆ ಏನ್ ಕಿವಿಲಿ ಯಾರು ಏನ್ ಹೇಳಬೇಕು ನಾನು ಮಾರ್ಗದರ್ಶನ ಕೊಟ್ಬಿಟ್ಟು ಮುಂದಕ್ಕೆ ನಾನು 5ನೇ ತಾರೀಕು ಬೆಳಗ್ಗೆ ನಾನು ಮುಖ್ಯಮಂತ್ರಿಗಳು ಮತ್ತು ಅನೇಕ ನಮ್ಮ ನಾಯಕರು ಎಲ್ಲ ಕೂಡ ಮಂತ್ರಿಗಳು ಎಲ್ಲ ಶಾಸಕರು ಎಲ್ಲರೂ ಕೂಡ ಬರ್ತಾರೆ. ನಾವೆಲ್ಲ ಸೇರಿ ಒಗ್ಗಟ್ಟಿನಿಂದ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶ ಕೊಡುವಂತ ಕೆಲಸವನ್ನ ನಮ್ಮ ಪಕ್ಷ ಮತ್ತು ಸರ್ಕಾರ ಮತ್ತು ಸ್ವಾಭಿಮಾನಿಯ ಬಳಗ ಮಾಡ್ತದೆ ಅನ್ನೋ ಮಾತನ್ನ ಹೇಳಿ ಇವತ್ತು ನಾನು ಮಾತು ನಿಲ್ಲಿಸ್ತೇನೆ. ಏನಾದ್ರು ತಮ್ಮ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೂ ಕೂಡ ನಾನು ಸಿದ್ಧ ಆಗಿದ್ದೇನೆ.